ಪ್ರಧಾನಿ ಮೋದಿಯವರು ನೆದರ್ಲ್ಯಾಂಡ್ಸ್ನಲ್ಲಿದ್ದು ಅಲ್ಲಿನ ಪ್ರಧಾನಿ ರಾಬ್ ಜೆಟ್ಟೆನ್ ಜೊತೆಗೆ ಮಾತುಕತೆಯನ್ನು ನಡೆಸಿದ್ರು. ಭಾರತ, ಡಚ್ ಒಟ್ಟು 17 ಒಪ್ಪಂದಗಳಿಗೆ ಸಹಿ ಹಾಕಿದವು. ಮುಖ್ಯವಾಗಿ ಪರಸ್ಪರ ರಕ್ಷಣಾ ಪಾಲುದಾರಿಕೆ, ಅಪರೂಪದ ಖನಿಜಗಳ ವಿಷಯದಲ್ಲಿ ಸಹಕಾರ ಎಂದು ಭಾರತ ಮತ್ತು ಡಚ್ ದೇಶದ ನಡುವೆ 17 ಪರಸ್ಪರ ಅರಿವಿನ ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು. ಈ ವರ್ಷ ಭಾರತ ಮತ್ತು ಯುರೋಪಿಯನ್ ಒಕ್ಕೂಟದ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದವಾಗಿದೆ. ಈಗ ಡಚ್ಚರ ಜೊತೆಗಿನ ಒಪ್ಪಂದವಾಗಿದೆ. ಹಾಗಾಗಿ ಭಾರತ ಮತ್ತು ಯುರೋಪ್ ನಡುವಣ ಸಂಬಂಧದ ಸುವರ್ಣ ಯುಗ ಆರಂಭವಾಗಿದೆ ಎಂದು ಈ ಸಂದರ್ಭದಲ್ಲಿ ಪ್ರಧಾನಿ ಮೋದಿಯವರು ಹೇಳಿದರು. ಭಾರತದಲ್ಲಿ 300ಕ್ಕೂ ಹೆಚ್ಚು ಡಚ್ ಕಂಪನಿಗಳು ಇದೆ. ನೆದರ್ಲ್ಯಾಂಡ್ಸ್ ಭಾರತದ 2ನೇ ಅತಿದೊಡ್ಡ ವ್ಯಾಪಾರ ಪಾಲುದಾರ ದೇಶವಾಗಿದೆ. ಬಾಹ್ಯಾಕಾಶ, ಖನಿಜ, ಪರಮಾಣು ಇಂಧನ ಸಂಬಂಧ ಈಗ ಮುಕ್ತ ಅವಕಾಶದ ಒಪ್ಪಂದವಾಗಿದೆ. ವಿದೇಶಿ ಉದ್ಯಮಗಳಿಗೆ ಪೂರಕವಾಗುವಂತೆ ಭಾರತದಲ್ಲಿ ಪೂರಕ ವಾತಾವರಣ ಮತ್ತು ಕಾರ್ಮಿಕ ಸಂಹಿತೆ ಸುಧಾರಣೆ ಮಾಡಲು ಮೋದಿಯವರು ಜೆಟ್ಟೆನ್ರಿಗೆ ಒಪ್ಪಿಗೆಯನ್ನು ನೀಡಿದರು. 2 ದೇಶಗಳ ವಿಶ್ವವಿದ್ಯಾನಿಲಯಗಳ ಮಟ್ಟದಲ್ಲಿ ಪಾಲುದಾರಿಕೆ ಮತ್ತು ಜಂಟಿ ಸಂಶೋಧನೆಗಳಿಗೆ ಅನುವು ಮಾಡಿಕೊಡಲು 2 ದೇಶಗಳು ಒಪ್ಪಿ ಸಹಿ ಹಾಕಿದವು. ನೆದರ್ಲ್ಯಾಂಡ್ಸ್ ದೇಶವು ಭಾರತದಲ್ಲಿ ಈಗಾಗಲೇ 5.5 ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ಮಾಡಿದೆ. ಈ ಒಪ್ಪಂದದಿಂದ ಇನ್ನಷ್ಟು ಹೂಡಿಕೆಯ ಬಾಗಿಲು ತೆರೆದಿರುವುದಾಗಿ ಹೇಳಲಾಗಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಆಮ್ಸ್ಟರ್ಡ್ಯಾಮ್.